Good morning, one and all. Today, in this class, we are going to deal with BA first semester microeconomics. Okay, in this class, we are going to study theory of consumer behavior and marginal utility analysis, theory of indifference curve, and properties of indifference curves, consumer price, income, and substitution effect, and inferior goods and given goods. ಓಕೆ ವಾಟ್ ಈಸ್ ಕನ್ಸ್ಯೂಮರ್ ಬಿಹೇವಿಯರ್? ಅನುಭೋಗಿಯ ವರ್ತನೆ ಎಂದರೆ ಏನು? ದ ಕನ್ಸ್ಯೂಮರ್ ಬಿಹೇವಿಯರ್ ಈಸ್ ಅ ಅಬ್ಸರ್ವೇಷನಲ್ ಆಕ್ಟಿವಿಟಿ ಕಂಡಕ್ಟೆಡ್ ಟು ಸ್ಟಡಿ ದ ಬಿಹೇವಿಯರ್ ಆಫ್ ದ ಕನ್ಸ್ಯೂಮರ್ಸ್ ಇನ್ ದ ಮಾರ್ಕೆಟ್ ಪ್ಲೇಸ್ ಫ್ರಮ್ ದ ಟೈಮ್ ದೇ ಎಂಟರ್ ದ ಮಾರ್ಕೆಟ್ ಆ್ಯಂಡ್ ಇನಿಷಿಯೇಟ್ ದ ಬಾಯಿಂಗ್ ಡಿಸಿಷನ್ ಟಿಲ್ ದ ಫೈನಲ್ ಪರ್ಚೇಸ್ ಈಸ್ ಮೇಡ್. ಅಂದರೆ ಅನುಭೋಗಿಯ ವರ್ತನೆ ಎಂದರೆ ಒಬ್ಬ ಅನುಭೋಗಿಯು ಮಾರುಕಟ್ಟೆಗೆ ಪ್ರವೇಶಿಸಿದ ನಂತರದಿಂದ ಅವನ ಮಾರುಕಟ್ಟೆಯಲ್ಲಿ ಅವನ ವರ್ತನೆ ಹೇಗಿರುತ್ತದೆ ಎಂಬುದನ್ನು ಅಧ್ಯಯನ ಮಾಡೋದಾಗಿರ್ಬೋದು. ದ ಎಕ್ಸ್ಪ್ಲನೇಷನ್ ಆಫ್ ಹೌ ಕನ್ಸ್ಯೂಮರ್ ಅಲೋಕೇಟ್ ಇನ್ಕಮ್ ಟು ದ ಪರ್ಚೇಸ್ ಆಫ್ ಡಿಫ್ರೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸೊ ಆ್ಯಸ್ ಟು ಮ್ಯಾಕ್ಸಿಮೈಸ್ ಹಿಸ್ ಯುಟಿಲಿಟಿ. ಸೊ ನೋಡಿ, ನಾವೆಲ್ಲರೂ ನಮ್ದು ಏನು ನಾವು ಜಾಸ್ತಿ ಮಾಡ್ಕೊಳ್ಳೋದಿರ್ತದಂದ್ರೆ ವಿ ಹ್ಯಾವ್ ಟು ಮ್ಯಾಕ್ಸಿಮೈಸ್ ಅವರ್ ಯುಟಿಲಿಟಿ ಮೀನ್ಸ್ ತೃಪ್ತಿ ಅಂತ ಹೇಳ್ತೀವಿ. ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ, ಏನು ನಮ್ಮ ಸಂತೃಪ್ತಿಯನ್ನು ನಾವು ಏನು ಮಾಡಿ ತುಷ್ಟಿಗುಣ ಅಂತ ಹೇಳ್ತೀವಿ. ಯುಟಿಲಿಟಿ ಮೀನ್ಸ್ ತುಷ್ಟಿಗುಣ. ಸೊ ನಮ್ಮ ತೃಪ್ತಿಯನ್ನು ಏನು ಮಾಡಬೇಕಿಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಳೋದೇನಿರ್ತದೆ ಪ್ರತಿಯೊಬ್ಬ ಅನುಭೋಗಿಯ ಉದ್ದೇಶವಾಗಿರ್ತದೆ. ದ ಕನ್ಸ್ಯೂಮರ್ ಹ್ಯಾಸ್ ಟು ಡಿಸೈಡ್ ಹೌ ಮಚ್ ಆಫ್ ಈಚ್ ಆಫ್ ದ ಡಿಫ್ರೆಂಟ್ ಗೂಡ್ ಶಿ ವುಡ್ ಲೈಕ್ ಟು ಕನ್ಸ್ಯೂಮ್. ಓಕೆ, ನೆಕ್ಸ್ಟ್ ಯುಟಿಲಿಟಿ ಮೀನ್ಸ್ ತುಷ್ಟಿಗುಣ ಎಂದರೇನು? ಯುಟಿಲಿಟಿ ಈಸ್ ಅ ಪ್ಲೇಜರ್ ಆರ್ ಸ್ಯಾಟಿಸ್ಫ್ಯಾಕ್ಷನ್ ಆಬ್ಟೈನ್ಡ್ ಫ್ರಮ್ ಅ ಗುಡ್ ಆರ್ ಸರ್ವಿಸಸ್. ಯಾವುದೇ ಒಂದು ವಸ್ತುವಿನಿಂದ ಸಿಗುವ ತೃಪ್ತಿಗೆ ಏನಂತ ಕರಿತೀವಿ ನಾವು? ತುಷ್ಟಿಗುಣ ಅಂಥೇಳಿ ಕರಿತೀವಿ. ಟೋಟಲ್ ಯುಟಿಲಿಟಿ ಈಸ್ ದ ಅಮೌಂಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಆಬ್ಟೈನ್ಡ್ ಫ್ರಮ್ ಎಂಟೈರ್ ಕನ್ಸಂಪ್ಷನ್ ಆಫ್ ಅ ಪ್ರಾಡಕ್ಟ್. ಓಕೆ, ಈ ಟೋಟಲ್ ಯುಟಿಲಿಟಿ ಈಸ್ ಆಬ್ಟೈನ್ಡ್ ಫ್ರಮ್ ಎಂಟೈರ್ ಕನ್ಸಂಪ್ಷನ್ ಆಫ್ ಅ ಪ್ರಾಡಕ್ಟ್. Marginal utility is the change in the total utility obtained by consuming one additional unit of a good or services. ಸೀಮಾಂತ ತುಷ್ಟಿಗುಣ ಅನ್ನೋದೊಂದು ಕಾನ್ಸೆಪ್ಟ್ ಬರ್ತದೆ ಇಲ್ಲಿ. ಸೊ ಸೀಮಾಂತ ತುಷ್ಟಿಗುಣ ಎಂದರೆ ಒಂದು ಹೆಚ್ಚಿನ ಘಟಕವನ್ನು, ಈಗ 10 ಗ್ಲಾಸ್ ಆಫ್ ವಾಟರ್ಸ್ ಯು ಆಲ್ರೆಡಿ ಯು ಹ್ಯಾವ್ ಕನ್ಸ್ಯೂಮ್ 10 glasses of waters. Okay, 10 glass of waters you have obtained utility, total utility. By consuming one more unit of glass of water, that is called as marginal utility. Okay, law of diminishing marginal utility. This is a theory. This law states that as a consumer consumes more and more units of a specific commodity, the satisfaction derives from each successful unit goes on decreasing. It is also known as Gauss's first law. ಇದನ್ನೇನು ಕರಿತೀವಿ ನಾವು? Gauss's first law ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲಿ ಲಾ ಆಫ್ ಮಾರ್ಜಿನ್, ಸೀಮಾಂತ ತುಷ್ಟಿಗುಣದ ನಿಯಮ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರಿತೀವಿ ಇದಕ್ಕೆ ನಾವು. ಸೊ ಸೀಮಾಂತ ತುಷ್ಟಿಗುಣ ಅಂದರೆ ಯಾವ ರೀತಿ ನಾವು ವಸ್ತುಗಳನ್ನು ಅನುಭೋಗಿಸುತ್ತಾ ಹೋದಂತೆ, ಅನುಭೋಗಿಯು ವಸ್ತುಗಳನ್ನು ಒಂದಾದ ಮೇಲಿನಂತೆ ಅನುಭೋಗಿಸುತ್ತಾ ಹೋದಂತೆ ಅವನಿಗೆ ಸಿಗುವ ತುಷ್ಟಿಗುಣದ ಪ್ರಮಾಣ ಮೊದಲ ವಸ್ತುವಿನ ಸೇವನೆಯಿಂದ ಸಿಗುವ ತುಷ್ಟಿಗುಣ ಪ್ರಮಾಣಕ್ಕಿಂತಲೂ ನಂತರದಲ್ಲಿ ಸಿಗುವ ತುಷ್ಟಿಗುಣದ ಪ್ರಮಾಣ ಇಳಿಮುಖವಾಗುತ್ತಾ ಹೋಗುತ್ತದೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ದಿಸ್ ಈಸ್ ಕಾಲ್ಡ್ ಆಸ್ ಲಾ ಆಫ್ ಮಾರ್ಜಿನಲ್ diminishing marginal utility. So they have made some assumptions here. The utility is measurable in cardinal form. A rational consumer aims at maximization of his utility. Standard unit of measurement is constant. The commodity is consumed continuously. Proper units of good are consumed by consumer. Units are homogeneous in nature. The taste of the consumer remains same. Income of the consumer remains constant. Commodity is divisible. ಫ್ಯಾಷನ್ ರಿಮೀನ್ಸ್ ಸೇಮ್. ಅಂದರೆ ಕೆಲವೊಂದು ಊಹೆಗಳನ್ನು, ಇದೇನಿದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ನಾವು ಫಾರ್ಮ್ ಮಾಡಬೇಕಾದ್ರೆ ಕೆಲವೊಂದು ಊಹೆಗಳನ್ನು ಮಾಡ್ತೀವಿ ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್, ಇಬ್ಬ ಪರ್ಸನ್ ಕನ್ಸ್ಯೂಮ್ಸ್ ಫಸ್ಟ್ ಆ್ಯಪಲ್. ಒಂದು ಆ್ಯಪಲನ್ನು ತೊಗೊಂಡು ಒಂದು ಮಗುವಿಗೆ ಕೊಟ್ಟಾಗ, ಫಸ್ಟ್ ಆ್ಯಪಲನ್ನು ಕೊಟ್ಟಾಗ ಸೆಕೆಂಡೂ ಏನಿರಬೇಕಾಗೋದು ಆ್ಯಪಲ್ಲೇ ಆಗಿರಬೇಕು. ದ ಕಾನ್ಸೆಕ್ವೆಂಟಿವ್ ಪ್ರೊಡಕ್ಟ್ಸ್ ಆರ್ ದ ಸೇಮ್ ಪ್ರೊಡಕ್ಟ್ಸ್ ಆಗಿರಬೇಕು. ದಟ್ ಈಸ್ ಯೂನಿಟ್ಸ್ ಆರ್ ಹೋಮೋಜಿನಿಯಸ್ ಇನ್ ನೇಚರ್. ಆಮೇಲೆ ಟೇಸ್ಟ್ ಆಫ್ ದ ಕನ್ಸ್ಯೂಮರ್ ರಿಮೇನ್ಸ್ ಸೇಮ್ ಇರಬೇಕು. ಸೊ ಫಸ್ಟ್ ಆ್ಯಪಲ್ ಹಿ ಡಿರೈವ್ಸ್ ಮೋರ್ ಯುಟಿಲಿಟಿ ಆ್ಯಂಡ್ ದ ಸೆಕೆಂಡ್ ಆ್ಯಪಲ್ ಕಂಪೇರ್ ಟು ಫಸ್ಟ್ ಆ್ಯಪಲ್ ಹಿ ಡಿರೈವ್ಸ್ ದ ಲೆಸ್ ಯುಟಿಲಿಟಿ. Okay, this is for example diminishing marginal utility. First column is units of commodity X.
Total utility, marginal utility. For commodity X, first unit, total utility he derives from this first unit is 30 units. Marginal utility is 30. Marginal means consuming the one more extra unit. Okay, next one is total utility. Second unit of commodity he derives the total utility of 50. Marginal utility is 10. Look at the marginal utility. As consumer consumes more unit of goods, the marginal utility goes on decreases. At the some point it is maximum, and after that point it will goes on diminishing, means negatively it will decrease. Okay, the relation between the total utility and marginal utility can be summarized as when marginal utility, total utility at a decreasing rate. And when a marginal utility is decreasing, what happens to total utility? It is decreasing rate. When marginal utility is zero, it is zero, total utility is maximum. When marginal utility is negative, total utility starts declining. Okay, now indifference curves. The indifference curve shows the different combination of two goods that give equal satisfaction and utility to the consumers. Means ಉದಾಸೀನ್ಯ ರೇಖೆಗಳು ಅಂತ ಔದಾಸೀನ್ಯ ರೇಖೆಗಳು ಅಂತೇಳಿ ನಾವಿಲ್ಲಿ ಕರಿತೀವಿ. ದೋಸ್ ಆರ್ ಕಾಲ್ಡ್ ಆಸ್ ಇಂಡಿಫರೆನ್ಸ್ ಕರ್ವ್ಸ್. ಇಂಡಿಫರೆನ್ಸ್ ಕರ್ವ್ ಶೋಸ್ ದ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್ that gives equal satisfaction and utility to the consumers. In other words, the difference curve is a graphical representation of different combination of two goods for which the consumer are different in terms of overall satisfaction and the utility. ಅಂದರೆ ಔದಾಸೀನ್ಯ ರೇಖೆಗಳು ಅಂದರೆ ಈ ಅನುಭೋಗಿಯು ಯಾವ ರೀತಿಯಾಗಿ ಸಂತೃಪ್ತಿಯನ್ನು ಅಥವಾ ಯಾವ ರೀತಿ ಸಂತೃಪ್ತಿಯನ್ನು ಹೊಂದಬಹುದು ಅನ್ನೋದು ಎರಡು ಸರಕುಗಳ ಗುಂಪುಗಳನ್ನಾಗಿ ಮಾಡಿ ನಾವೇನು ಮಾಡ್ತೀವಿ, ಔದಾಸೀನ್ಯ ರೇಖೆಗಳನ್ನಾಗಿ ರಚಿಸ್ತೀವಿ ಇಲ್ಲಿ. So, some properties are indifference curves. It is a downward sloping. An indifference curve is downward sloping, which means that with the more consumption of one good, the consumption of the other good is to be reduced to maintain the utility. ಓಕೆ, ಇಂಡಿಫರೆನ್ಸ್ ಕರ್ವ್ ಅಂದರೆ ಏನಿದೆ, ಇಳಿಮುಖವಾಗಿರ್ತದೆ. ಔದಾಸೀನ್ಯ ರೇಖೆಗಳು ಡೌನ್ವರ್ಡ್ ಸ್ಲೋಪಿಂಗ್ ಇಳಿಮುಖವಾಗಿ ಇರ್ತಾವೆ ಅಂತ ಹೇಳ್ತೀವಿ ಇಲ್ಲಿ. ಸೊ ನೆಕ್ಸ್ಟ್, ದೀಸ್ ಆರ್ ಕಾನ್ವೆಕ್ಸ್ ಟು ದ ಒರಿಜಿನ್. ದ ಇಂಡಿಫರೆನ್ಸ್ ಕರ್ವ್ಸ್ ಆರ್ ಕಾನ್ವೆಕ್ಸ್ ಟು ದ ಒರಿಜಿನ್ ಬಿಕಾಸ್ ಆಫ್ ದ ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ದ MRS diminishes because of the decline in the marginal utility. Higher the indifference curve, the higher is the level of satisfaction. ಹೆಚ್ಚಿನ ಒಂದು ಔದಾಸೀನ್ಯ ರೇಖೆಗೆ ಹೋದಂತೆ ಅವನ ತೃಪ್ತಿಯು ಕೂಡ ಏನಾಗ್ತದೆ ಇಲ್ಲಿ ಹೆಚ್ಚಾಗ್ತಾ ಹೋಗ್ತದ ಅಂತ ಇಲ್ಲಿ ಹೇಳ್ತೀವಿ. ದ ಕನ್ಸ್ಯೂಮರ್ ಡಿರೈವ್ಸ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ದ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್ ಆನ್ ಅ ಹೈಯರ್ ಇಂಡಿಫರೆನ್ಸ್ ಕರ್ವ್ ಬಿಕಾಸ್ ಮೋರ್ ಯೂನಿಟ್ಸ್ ಆಫ್ ಬೋತ್ ಆರ್ ಕಮೋಡಿಟೀಸ್ used that will surely be more satisfying than the lower quantity combinations. ಓಕೆ, ಸೊ ಕೆನಾಟ್ ಇಂಟರ್ಸೆಕ್ಟ್. ಇಂಡಿಫರೆನ್ಸ್ ಕರ್ವ್ ಒಂದನ್ನೊಂದು ಏನು ಮಾಡೋಂಗಿಲ್ಲ, ಛೇದಿಸೋ ಹಾಗಿಲ್ಲ. ಇಂಡಿಫರೆನ್ಸ್ ಕರ್ವ್ಸ್ ಕೆನಾಟ್ ಇಂಟರ್ಸೆಕ್ಟ್ ಆರ್ ಬಿ ಟ್ಯಾಂಜೆಂಟ್ ಟು ಈಚ್ ಅದರ್. ದ ಇಂಡಿಫರೆನ್ಸ್ ಕರ್ವ್ಸ್ ಕ್ಯಾನ್ ನಾಟ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್ ಬಿಕಾಸ್ ಇಫ್ ಇಟ್ ಡಸ್ ಸೊ then the combination of two commodities lying on two different curves will yield the same level of satisfaction, which is not correct. Here are some criticisms of indifference curves are made here. First one is unrealistic assumptions. The assumptions which are made on the basis of the indifference curve, those are unrealistic, means those are unpractical to the present economic nature. It is only applicable for complementary goods. The concave indifference curve is even possible theoretically. Basically, indifference curve are convex to the origin, but theoretically concave indifference curves are also possible. So, now we are going to the price effect. The price effect is a concept that looks at the effect of market prices on the consumer demand. ಅಂದರೆ ಬೆಲೆಗಳು ಬೇಡಿಕೆ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಬಹುದು ಅನ್ನೋದನ್ನು ನಾವಿಲ್ಲಿ ಬೆಲೆಯ ಪರಿಣಾಮದಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ ಜನರಲ್ ವೆನ್ ಪ್ರೈಸಸ್ ರೈಸ್, ಬೆಲೆಗಳು ಹೆಚ್ಚಾದಾಗ ಬಯರ್ಸ್ ವಿಲ್ ಟಿಪಿಕಲಿ ಬೈ ಲೆಸ್ ಆ್ಯಂಡ್ ವೈಸ್ ವರ್ಸಾ ವೆನ್ ಪ್ರೈಸಸ್ ಫಾಲ್ಸ್. ವಿ ಆಲ್ರೆಡಿ ನೋ ಅಬೌಟ್ ದ ಲಾ ಆಫ್ ಡಿಮಾಂಡ್. ಲಾ ಆಫ್ ಡಿಮಾಂಡಲ್ಲಿ ಏನಾಗುತ್ತೆ, ಬೆಲೆಗಳು ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗ್ತದೆ. It is change in demand in response to a change in price of a commodity, other things remaining constant. Okay, it is said that price effect is a summation of two effects. ಇಲ್ಲಿ ಪ್ರೈಸ್ ಎಫೆಕ್ಟ್ಸ್ ಬರಬೇಕಂದ್ರೆ ಎರಡು ಪರಿಣಾಮಗಳ ಸಮ್ಮಿಶ್ರಣವಾಗಿ ನಾವು ಬೆಲೆಯ ಪರಿಣಾಮವನ್ನು ಹೇಳ್ತೀವಿ ಇಲ್ಲಿ. ಸೊ ಫಸ್ಟ್ ಒನ್ ಈಸ್ ಬದಲಿ ವಸ್ತುಗಳ ಪರಿಣಾಮ, ಮೀನ್ಸ್ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಆದಾಯದ ಪರಿಣಾಮ, ಮೀನ್ಸ್ ಇನ್ಕಮ್ ಎಫೆಕ್ಟ್.
Okay, the impact of a price effect means that the decomposition of a price effect into the income and substitution effect can be done in a several ways. There are two main methods: the Hixian method and Skladsky method. The Hixian and Skladsky are both are the economists. They have analyzed the price effect and substitution effect and income effect. ಓಕೆ ನಾವು ಕಮಿಂಗ್ ಟು ದ ಪಾಯಿಂಟ್ ಆಫ್ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್. ಬದಲಿ ವಸ್ತುಗಳು ಅಂದರೆ ಏನು ಹೇಳ್ತೀವಿ ನಾವಿಲ್ಲಿ ಟೀ ಆ್ಯಂಡ್ ಕಾಫಿ ತೊಗೋತೀವಿ. ಬದಲಿ ವಸ್ತುಗಳು ಒಂದನ್ನು ಕನ್ಸಂಪ್ಷನ್ ನಾವು ಸ್ಟಾಪ್ ಮಾಡಿದರೂ ಕೂಡ ಇನ್ನೊಂದು ಕನ್ಸಂಪ್ಷನ್ ಏನು ಮಾಡ್ಬೋದು, ಪ್ರೈಸ್ ಆಫ್ ಒನ್ ಗೂಡ್ ಈಸ್ ಇನ್ಕ್ರೀಸ್ ಆತಂದರೆ ವಿ ಶಿಫ್ಟ್ ಟು ದ ಅನದರ್ ಗೂಡ್. ಹೌ ಅ ಚೇಂಜ್ ಇನ್ ಪ್ರೈಸ್ ಆಫ್ ಅ ಗೂಡ್ ಅಫೆಕ್ಟ್ಸ್ ಡಿಮಾಂಡ್ ಕಂಪೇರ್ಡ್ ಟು ಅದರ್ಸ್. ಇಫ್ ಅ ಪ್ರೈಸ್ ಆಫ್ ಅ ಆ್ಯಪಲ್ ರೈಸಸ್, ಕನ್ಸ್ಯೂಮರ್ ಸಬ್ಸ್ಟಿಟ್ಯೂಟ್ ಆ್ಯಪಲ್ಸ್ ಫಾರ್ ಅದರ್ ಲೈಕ್ bananas. Likewise, the tea rate, if the tea rate exceeds, then consumers shift to the other than tea means other beverages. Okay, so next, income effect. How a change in demand of a good is affected by a change in real disposable income. Disposable income ಅಂದರೆ ಏನು, ಅನುಭೋಗಿಯು ಏನು ಖರ್ಚು ಮಾಡಬಹುದಂಥ ಹಣ, ಮನೆಯಲ್ಲಿ ಅಥವಾ ತನ್ನ ಅನುಭೋಗಕ್ಕಾಗಿ ಖರ್ಚು ಮಾಡಬಹುದಂಥ ಹಣವನ್ನು ಏನಂತ ಕರಿತೀವಿ, ಡಿಸ್ಪೋಸಬಲ್. ವಿ ಕಾಲ್ ಇಟ್ ಆಸ್ ಅ disposable income. How a change in demand for a good is affected by the disposable income. As income rises, demand also increases. If a price of a school fees rises, this reduces disposable income and therefore demand will fall. ಸ್ಕೂಲ್ ಫೀಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ಹೆಚ್ಚಾಯ್ತಂದರೆ ಡಿಸ್ಪೋಸಬಲ್ ಇನ್ಕಮ್, ಅನುಭೋಗಿಯ ಮಾಡುವ ಸಲುವಾಗಿ ತೆಗೆದಿಟ್ಟ ಹಣ ಏನಾಗ್ತದಲ್ಲಿ, ವಿ ಕ್ಯಾನ್ sacrifice that to fill the school fees. Okay, income substitution effect. If the price of a good increases, there will be two different effects known as the income and substitution effect. A good is relatively more expensive than alternative goods, and therefore people will switch to other goods which are now relatively cheaper. This effect is called as substitution effect. And for the income effect, the increase in price reduces disposable income, and this lower income may reduce demand. For example, if the price of a meat increases, then the higher price may encourage consumers switch to alternative food sources such as buying vegetables. ಮಾಂಸದ ಬೆಲೆ ಹೆಚ್ಚಾದಾಗ people shift to the vegetables. However, with the higher price of meat, it means that after buying some meat, they will have lower spare income. Therefore, consumers will buy less meat because of this income effect. If a good like diamond increases, there will be little substitution effect because there are no alternatives to diamond. ಅಂದರೆ ಯಾವುದೇ ಒಂದು ವಸ್ತುವಿಗೆ ಬದಲಿ ವಸ್ತುಗಳು ಇರಲಿಲ್ಲ ಅಂದರೆ ಅಲ್ಲಿ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಏನಾಗ್ತದೆ, ಇಟ್ ವಿಲ್ ಬಿ ಲೋ ಅಂತ ಹೇಳ್ತೀವಿ. However, a higher price of a diamonds will lower demand because of the income effect. So now coming to the point of giffen goods. So giffen goods are called as exceptions to the demand ಅಂತ ಹೇಳ್ತೀವಿ. What is law of demand states, when prices rise, demand will have to decrease. When prices is down, demand has to increase. But giffen goods are opposite to the law of demand. A giffen good, a concept commonly used in economics, refers to a good that people consume more of as the price rises. ಬೆಲೆ ಹೇಗೆ ಹೆಚ್ಚಾಗ್ತದೆ, ಆ ಬೆಲೆ ಹೆಚ್ಚಾದಂತೆ ಅನುಭೋಗಿ ಬೇಡಿಕೆಯೂ ಕೂಡ ಏನಾಗ್ತದೆ, ಇಲ್ಲಿ ಹೆಚ್ಚಾಗ್ತದೆ. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಅ ಅಪೋಸಿಟ್ ಆಫ್ ದಿ ಲಾ ಆಫ್ ಡಿಮಾಂಡ್ ಅಂತ ಕರಿತೀವಿ. ದೇರ್ ಫಾರ್ ಅ ಗಿಫನ್ ಗೂಡ್ ಶೋಸ್ ಆ್ಯಂಡ್ ಅಪ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್ ಕರ್ವ್ ಆ್ಯಂಡ್ ವೈಲೇಟ್ಸ್ ದ ಫಂಡಮೆಂಟಲ್ ಲಾ ಆಫ್ ಡಿಮಾಂಡ್. ಅಂದರೆ ಬೇಡಿಕೆ ನಿಯಮ ಏನು ಹೇಳ್ತದೆ, ಆ ಬೇಡಿಕೆ ನಿಯಮ ತದ್ವಿರುದ್ಧವಾಗಿ ಏನು ಮಾಡ್ತಾ ಇದು ಗಿಫನ್ ಗೂಡ್ ಅಂದರೆ ಗಿಫನ್ ಸರಕುಗಳನ್ನಂತ ಇಲ್ಲಿ ತಗೋತೀವಿ ನಾವು. ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದ್ಯಾಟ್ ಆಲ್ ಗಿಫನ್ ಗೂಡ್ಸ್ ಆರ್ ಇನ್ಫೀರಿಯರ್ ಗೂಡ್ಸ್, ಬಟ್ ನಾಟ್ all inferior goods are giffen goods. The term giffen good was named after Scottish economist Sir Robert Giffen. The term giffen good was developed by economist after he noticed in the poor Victorian era that is rise in the price of a banana increased the demand for the particular food. ಓಕೆ, ಕಂಡೀಷನ್ಸ್ ಇರಬೇಕು ಗಿಫನ್ ಗೂಡ್ಗೆ ಅಂತಂದರೆ, ದ ಗೂಡ್ ಮಸ್ಟ್ ಬಿ ಇನ್ಫೀರಿಯರ್. ಆಲ್ ಗಿಫನ್ ಗೂಡ್ಸ್ ಆರ್ ಇನ್ಫೀರಿಯರ್ ಗೂಡ್ಸ್. ದ ಗೂಡ್ ಮಸ್ಟ್ ಫಾರ್ಮ್ ಅ ಲಾರ್ಜ್ ಪರ್ಸೆಂಟೇಜ್ ಆಫ್ ಟೋಟಲ್ ಕನ್ಸಂಪ್ಷನ್. ದೇರ್ ಮಸ್ಟ್ ಬಿ ಎ ಲ್ಯಾಕ್ ಆಫ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಗೂಡ್ಸ್, ಅಂದರೆ ಯಾವುದೇ ರೀತಿ ಬದಲಿ ವಸ್ತುಗಳಲ್ಲಿ ಇರಬಾರ್ದು. ಸೊ ನೆಕ್ಸ್ಟ್, ವಾಟ್ ಈಸ್ ಇನ್ಫೀರಿಯರ್ ಗೂಡ್ ಅಂದ್ರೇನು? ಇನ್ಫೀರಿಯರ್ ಗೂಡ್ ಅಂದರೆ ಇನ್ಫೀರಿಯರ್ ಗೂಡ್ ಮೀನ್ಸ್ ಆ್ಯನ್ ಇನ್ಕ್ರೀಸ್ ಇನ್ ಇನ್ಕಮ್ ಕೌಸಸ್ ಅ ಫಾಲ್ ಇನ್ ಡಿಮಾಂಡ್. income demand relationship, as income increases, demand also increases. But in case of inferior good, as income increases,
we less demand less here. It is a good with a negative income elasticity of demand. An example of an inferior good is Tesco value bread. When your income rises, you buy less Tesco value bread and more highly quality organized bread. Here quality matters. Quality demand matters here.